ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ನಿದ್ದು ನಿವೃತ್ತನಾದ 10 ವರ್ಷ ಹಿಂದೆ. ನಾನು ಇಲ್ಲಿ ಇಂದು ವಿಘಟನೆ ಎಂಬ ಕಥಾ ಸಂಕಲನವನ್ನು ಬಿಡುಗಡೆ ಮಾಡ್ತಿದ್ದೇನೆ. ಇದು ಬ್ಯಾಂಕಿನ ಅನುಭವಗಳು ಮತ್ತು ಜೀವನದ ಸುತ್ತಮುತ್ತಲಿನ ಅನುಭವಗಳನ್ನು ಗ್ರಹಿಸಿ ಬರೆದಂಥ ಕಥೆಗಳು. ಹಲವು ಸಣ್ಣ ಕಥೆಗಳು, ಕೆಲವು ಕಥೆಗಳು ಇವೆ. ಇದೊಂದು ನಮ್ಮ ವೇದಿಕೆಯಲ್ಲಿ ನಾನು ಸಂಚಾಲಕರಾಗಿ ಪ್ರತಿ ತಿಂಗಳು ಸಾಹಿತ್ಯ ದಾಸೋಹ ಎಂಬ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೆ. ಇದು ಇವತ್ತು 250ನೇಯ ಕಾರ್ಯಕ್ರಮ. 1999ರಿಂದ ಇದು ಸತತವಾಗಿ ನಡೀತಾ ಬಂದಿದೆ. ಕೊರೋನಾ ಸಮಯದಲ್ಲೂ ಜಿಮೀಟ್ ತಂತ್ರಜ್ಞಾನದ ಮೂಲಕ ಮನೆ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಭಾಳ ಈ ಕೆಲಸದಲ್ಲಿ ಪರಿಚಾರಿಕೆ ಮಾಡಿದ್ದಕ್ಕಾಗಿ ನನಗೆ ಭಾಳ ಸಂತೃಪ್ತಿ ಇದೆ. ಉತ್ತಮವಾದ ಸಾಹಿತ್ಯ ಕಾರ್ಯಕ್ರಮ ಇದು, ಸಂಘಟನೆ ಅಂತ ಹೇಳ್ತೀನಿ. ನಾನು ಧೀರೇಂದ್ರ ಸೀತಾರಾಮಾಚಾರ್ಯ. ವೃತ್ತಿಯಲ್ಲಿ ಬ್ಯಾಂಕರು, ಈಗ ನಿವೃತ್ತ. ಪ್ರವೃತ್ತಿಯಲ್ಲಿ ನಾನೊಬ್ಬ ಸಾಹಿತಿ, ನಟ, ನಾಟಕಕಾರ, ನಿರ್ದೇಶಕ. ಇವತ್ತು ನಮ್ಮ ಕನ್ನಡವೇ ಸತ್ಯ ಸಮನ್ವಯ ಸಮಿತಿದು 250ನೇ ದಾಸೋಹದ ಆಚರಣೆದು ಸಂಭ್ರಮೋತ್ಸವ ನಡೀತಾ ಇದೆ. ಈ ಸಂಭ್ರಮೋತ್ಸವದಲ್ಲಿ 41 ಜನ ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂದು ದಾಖಲೆ ಅಂತ ಅನಿಸುತ್ತೆ. ಪ್ರಕಾಶಕರು ಇದಕ್ಕಿಂತ ಜಾಸ್ತಿ ಮಾಡಿರ್ಬೋದು, ಆದರೆ ಒಂದು ಸಂಸ್ಥೆ, ಆ ಸಂಸ್ಥೆಯ ಸದಸ್ಯರು 41 ಪುಸ್ತಕಗಳನ್ನ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಒಂದು ನಿಜವಾಗ್ಲೂ ದಾಖಲೆ. ಅದಕ್ಕೆ ಇದು ಸಂಭ್ರಮೋತ್ಸವ ಅನಿಸ್ಕೊಂಡಿದೆ. ಮೊದಲಿಂದ ನಾವು ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಬ್ಯಾಂಕಲ್ಲಿ. ಈಗ ನಿವೃತ್ತಿ ಆದಮೇಲೆ ನಮ್ಮ ಹವ್ಯಾಸ ಪೂರ್ತಿ ಸಾಹಿತ್ಯದ ಕಡೆಗೆ ಹೋಗಿದೆ. ಇವತ್ತು ಒಂದು ನಾಟಕ ಕೂಡ ಇದೆ. ನಮ್ಮ 250 ದಾಸೋಹ ಏನಾಯಿತು ಅದರದ್ದು ಒಂದು ಸಾರವನ್ನು ಹಿಡಿದು ನಮ್ಮ ಪ್ರೇಕ್ಷಕರ ಮುಂದೆ, ನಮ್ಮ ಸದಸ್ಯರ ಮುಂದೆ ಇಡುವಂಥ ಒಂದು ಪ್ರಯತ್ನ ಇದೆ. ಅದಕ್ಕೆ ಸಾಹಿತ್ಯ ದಾಸೋಹ ದೋಹ ಅಂತ ಹೆಸರಿಟ್ಟಿದ್ದೀವಿ. ಹಾಗೆ ನನ್ನೊಂದು ಪುಸ್ತಕ ಇದೆ ಇವತ್ತು. ಆ ಪುಸ್ತಕದಲ್ಲಿ 3 ನಾಟಕಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀನಿ. ಒಂದು ಕನ್ನಡದ ಕೈಲಾಸಂ ಅಂತ. ಟಿಪಿಕಲ್ ಕೈಲಾಸಂ ಅಂತ ಹೇಳಿ ನರಸಿಂಹನಂದು ಬರೆದಿದ್ರು ಮುಂಚೆ, ಆದರೆ ಅದು ಹಸ್ತಪತಿನ ಮಾತ್ರ ಇತ್ತು. ಆ ಹಸ್ತಪತಿ ಕೂಡ ಇಲ್ಲ, ಈಗ ಪ್ರಿಂಟು ಆಗಿಲ್ಲ. ಅದು ಸಿಂಹ ಅವ್ರು ಮಾಡ್ತಾಯಿದ್ರು, CR ಸಿಂಹ ಮಾಡ್ತಾಯಿದ್ರು. ಅದು ನೋಡಿದ್ದು ನಾನು. ಆ ನೋಡಿದ್ರ ಮೇಲೆ ಜ್ಞಾಪಕ ಇಟ್ಕೊಂಡು ನನ್ನದೇ ಅಂಥ ಒಂದು ಇದನ್ನು ಸೃಷ್ಟಿ ಮಾಡಿಕೊಂಡು ಹೊಸದಾಗಿ ನಾನು ಪುನರ್ ಸೃಷ್ಟಿ ಮಾಡಿದ್ದೀನಿ. ಅದು ಕನ್ನಡದ ಕೈಲಾಸಂ ಅಂತ. ಅದ್ರ ಜೊತೆಗೆ HSK ಅವರ 3 ಪ್ರಬಂಧಗಳು, ಮಾವಿನ ಹೆಣ್ಣು ಅಂತ, ಇನ್ನೊಂದು ರುಕ್ಕಮ್ಮನ ಸಂಸಾರ ಅಂತ. ಅವೆರಡೂ ನಾಟಕಗಳನ್ನ ನಾನು ಮಾಡಿದ್ದೀನಿ. ಸೊ ಆ 3 ನಾಟಕಗಳನ್ನ ಒಂದು ಪುಸ್ತಕ ಮಾಡಿ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಬೆಂಶ್ರೀ ರವೀಂದ್ರ ಅಂಥೇಳಿ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ನಾನು. ನಾವು ಪ್ರತಿ ತಿಂಗಳು ಮನೆಯಲ್ಲಿ ಸಾಹಿತ್ಯ ದಾಸೋಹವನ್ನು ಮಾಡ್ತಾ ಬಂದಿದ್ದೀವಿ. ಇದು ಆರಂಭವಾಗಿದ್ದು 1999ರಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ 250 ಮನೆಯ ಸಾಹಿತ್ಯ ದಾಸೋಹಗಳಾಗಿದೆ. ಕೋವಿಡ್ ಕಾಲದಲ್ಲಿ ನಾವು ವಿಡಿಯೋ ಮೂಲಕ, ಜಾಲತಾಣದ ಮೂಲಕ ಸಾಹಿತ್ಯ ದಾಸೋಹವನ್ನು ಮಾಡ್ತಾಯಿದ್ವಿ. ಸಾಹಿತ್ಯ ದಾಸೋಹ ಅಂದರೆ ಬೇರೆ ಬೇರೆ ಲೇಖಕರು ಬಂದು ತಮ್ಮ ಲೇಖನಗಳನ್ನ ಓದ್ತಕ್ಕಂಥದ್ದು, ಅದರ ಬಗ್ಗೆ ಅಧ್ಯಕ್ಷರು ವಿಮರ್ಶೆ ಮಾಡ್ತಾರೆ. ಈ ಥರ ನಡೀತಾ ಇದೆ. ಇದರ ಮಧ್ಯೆ ಹಲವಾರು ಸಾಹಿತಿಗಳು ಬೆಳೆದರು. ಯಾರ್ಯಾರು ಅಕ್ಷರವನ್ನು ಕಲಿತವರು ಓದೋಕ್ಕೆ ಶುರು ಮಾಡಿದ್ರು, ಬರೆಯೋಕ್ಕೆ ಶುರು ಮಾಡಿದ್ರು. ಈ ರೀತಿ ಹಲವಾರು ಸಾಹಿತ್ಯ ಚಟುವಟಿಕೆಗಳಾಯಿತು. ಅದ್ರ ಜೊತೆಗೆ ರಂಗ ಚಟುವಟಿಕೆಗಳಾಯಿತು. ಅದ್ರ ಜೊತೆಗೆ ಹಲವಾರು ಅಭಿಯಾನಗಳಾಯಿತು. ಹೀಗಾಗಿ ಸುಮಾರು ಜನ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಅಂತ. 250 ಸಾಹಿತ್ಯ ದಾಸೋಹ ಮಹತ್ತರ ಸಾಧನೆ ಇದು. ಅದು 1 ತಿಂಗಳು ತಪ್ಪಿಸ್ಕೊಳ್ಳದೆ ಮಾಡಿದ್ದೀವಿ. ಆ ಸಾಧನೆಯನ್ನು ಅದನ್ನು ತೋರಿಸೋದಕ್ಕೋಸ್ಕರ ಇವತ್ತು ನಾವು ಸಾಹಿತ್ಯ ದಾಸೋಹ 250 ಸಂಭ್ರಮೋತ್ಸವ ಮಾಡ್ತಾಯಿದ್ದೀವಿ. ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಲಿದ್ದಾರೆ. ಮುಖ್ಯವಾದ ಒಂದೆರಡು ವಿಚಾರ ಅಂತಂದರೆ, ನಾವು ಪ್ರಾಚಾರ್ಯ HSK ಅವರ ನೇತೃತ್ವದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ 1985ರಲ್ಲಿ ಬ್ಯಾಂಕಿಂಗ್ ನಿಘಂಟು ಬಿಡುಗಡೆ ಮಾಡಿತ್ತು. ಹಾಗೂ ಬ್ಯಾಂಕಿಂಗ್ ಪ್ರಪಂಚ ಅಂತಕ್ಕಂಥ ಪತ್ರಿಕೆನ ಸುಮಾರು 25 ವರ್ಷಗಳ ಕಾಲ ಆ ವೇದಿಕೆ ನಡೆಸಿತು. ಅದರ ಮುಂದುವರಿಕೆಯಾಗಿ ನಮ್ಮ ವೇದಿಕೆ ಇದೆ. ಈ ಬಾರಿ ಒಂದು 6 ಜನ ಸೇರಿ ಷೇರುಪೇಟೆ ಪಾರಿಭಾಷಿಕ ಪದ ವಿವರಣಾ ಕೋಶ ಅಂತ, ಇದು ಇಂಗ್ಲೀಷು, ಕನ್ನಡ ಮತ್ತು ಅದರ ಬಗ್ಗೆ ಏನು ಅರ್ಥ ಇದೆ ಅಂತಕ್ಕಂಥ ವಿವರಿಸ್ತಕ್ಕಂಥ ಪದವಿವರಣಾ ಕೋಶ ಬಿಡುಗಡೆ ಆಗ್ತಾಯಿದೆ. ಇದರ ಜೊತೆಗೆ ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಲೇಖನ ಅಭಿಯಾನ ಮಾಡ್ತೀವಿ. ಅದು ಮಕ್ಕಳ ಲೇಖನ ಅಭಿಯಾನದ ಪುಸ್ತಕ ಸಂಕಲನ ತುತ್ತೂರಿ ಬಿಡುಗಡೆ ಆಗ್ತಾಯಿದೆ. ಮತ್ತು ಇನ್ನೊಂದು ಅಭಿಯಾನದ ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಅದ್ರ ಜೊತೆಗೆ ಸಾಹಿತ್ಯ ದಾಸೋಹ ಸವಿಸ್ಪಂದನ ಅಂತ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾಯಿದೆ. ಇದೆಲ್ಲ ವೇದಿಕೆ ವತಿಯಿಂದ ಬಿಡುಗಡೆ ಆಯಿತು ಅಂತಂದರೆ, ನಮ್ಮ ಲೇಖಕರು ನಮ್ಮ ವೇದಿಕೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಾ ಇರೋರು 42 ಪುಸ್ತಕಗಳನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದಾರೆ. ನಮ್ಮ ವೇದಿಕೆ ದೃಷ್ಟಿಯಲ್ಲಂತೂ ಇದು ಮಹತ್ವದ ದಾಖಲೆ. ಎಲ್ಲ ಪುಸ್ತಕಗಳು ಬಂದಿದೆ, ಅದು ಮಾರಾಟಕ್ಕೆ ಕೂಡ ಅದನ್ನು ಇಡಲಾಗಿದೆ.
ಇನ್ನು ಮುಂದೇನೂ ನಾವು ಈ ಥರ ಹೆಚ್ಚೆಚ್ಚು ಚಟುವಟಿಕೆಗಳನ್ನ ಮಾಡಿ ಕನ್ನಡವನ್ನು ಸಾಹಿತ್ಯವನ್ನು ಜನಮನಕ್ಕೆ ಕೊಂಡೊಯ್ಯಬೇಕು ಅಂಥೇಳಿ ನಮ್ಮ ಆಸೆ. ಭಾಳ ಮುಖ್ಯವಾದ ವಿಚಾರ ಅಂದರೆ ನಮ್ಮ ವೇದಿಕೆ ಯಾವುದೇ ರೀತಿಯಾದ ರಾಜಕೀಯ ಒಲವು ನಿಲುವುಗಳನ್ನಾಗಲಿ ಹೊಂದಿಲ್ಲ ಅಥವಾ ಇನ್ಯಾವುದೋ ವಿವಾದಾತ್ಮಕ ವಿಷಯಗಳಿಗೆ ತಲೆ ಹಾಕೋಲ್ಲ. ಸಾಹಿತ್ಯ ಕ್ಷೇತ್ರ, ಅದರಲ್ಲೂ ಕನ್ನಡ ಸಾಹಿತ್ಯ ಕ್ಷೇತ್ರ ನಮ್ಮ ಆದ್ಯ ಕರ್ತವ್ಯ. ಆ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು 42 ಪುಸ್ತಕಗಳು ಜೊತೆಗೆ 46 ಪುಸ್ತಕಗಳು ಬಿಡುಗಡೆ ಆಗ್ತಾ ಇರ್ತವೆ. ಭಾಳ ಸಂತೋಷದ ವಿಷಯ. ನಮಸ್ಕಾರ.